ವಿದ್ಯಾರ್ಥಿಗಳ ಕುಂದುಕೊರತೆಯನ್ನ ಆಲಿಸಲು ನೂತನವಾಗಿ ಈ ವಿದ್ಯಾರ್ಥಿ ಮಿತ್ರ ಪೋರ್ಟಲ್ ಜಾರಿಗೆ ತರಲಾಗಿದೆ ಎಂದು ವಿಟಿಯು ಕುಲಪತಿ ಪ್ರೊಫೆಸರ್ ವಿದ್ಯಾಶಂಕರ್ ಎಸ್ ತಿಳಿಸಿದರು. ಗುರುವಾರ ಬೆಳಗಾವಿಯ ವಿಟಿಯು ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸೋದು ಮತ್ತು ಅವರ ಕುಂದುಕೊರತೆಗಳನ್ನು ಪರಿಹರಿಸೋದು ವಿಟಿಯು ಪ್ರಮುಖ ಆದ್ಯತೆಯಾಗಿದೆ. ವಿಟಿಯು ಈ ವಿದ್ಯಾರ್ಥಿ ಮಿತ್ರದಿಂದ ಮತ್ತು ವಿದ್ಯಾರ್ಥಿಗಳ ಕುಂದುಕೊರತೆಗಳ ಪರಿಹಾರ ವ್ಯವಸ್ಥೆ ಎಂಬ ಆನ್ಲೈನ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ ಎಂದರು. ಈ ಡಿಜಿಟಲ್ ವೈದ್ಯಕೀಯ ವಿಶ್ವವಿದ್ಯಾಲಯ ಅಥವಾ ಸಂಯೋಜಿತ ಕಾಲೇಜುಗಳ ವಿದ್ಯಾರ್ಥಿಗಳು ತಮ್ಮ ಕುಂದುಕೊರತೆಗಳು ಮತ್ತು ಪ್ರಶ್ನೆಗಳನ್ನು ಕೇಂದ್ರೀಕೃತ ರೀತಿಯಲ್ಲಿ ಸಲ್ಲಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ಕುಂದುಕೊರತೆಗಳ ಸಕಾಲಿಕ ಪರಿಹಾರವನ್ನು ಖಚಿತಪಡಿಸುತ್ತದೆ ಎಂದರು. ಕುಲಪತಿಗಳ ಕಚೇರಿಯೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಸೇವೆಗಳನ್ನು ಒದಗಿಸುವಲ್ಲಿ ಇದು ಒಂದು ಹೆಜ್ಜೆ ಮುಂದಿದೆ ಎಂದರು. ದೂರು ವಿದ್ಯಾರ್ಥಿಗಳು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಮತ್ತು ಸಲ್ಲಿಸಬಹುದು. ದೂರು ದಾಖಲಿಸಿದ ನಂತರ ಒಂದು ವಿಶಿಷ್ಟವಾದ ಕುಂದುಕೊರತೆಗಳ ಐಡಿಯನ್ನು ನಿಯೋಜಿಸಲಾಗಿದೆ. ಇದನ್ನು ಬಳಸಿಕೊಂಡು ವಿಶ್ವವಿದ್ಯಾಲಯದ ಸಂಬಂಧಿತ ಪ್ರಾಧಿಕಾರವು ನಿರ್ದಿಷ್ಟ ಸಮಯದೊಂದಿಗೆ ಕುಂದುಕೊರತೆಗಳನ್ನು ಪರಿಹರಿಸುತ್ತದೆ ಎಂದರು. ಇದು ಟಾಪ್ ವಿಧಾನದಲ್ಲಿ ಕುಂದುಕೊರತೆಗಳನ್ನು ಪರಿಹರಿಸುತ್ತದೆ. ಪ್ರತಿಯೊಂದು ಕುಂದುಕೊರತೆಗಳನ್ನು ಗೌರವಾನ್ವಿತ ಕುಲಪತಿಗಳ ಕಚೇರಿ ಗಮನಿಸುತ್ತದೆ. ಇದನ್ನು ಈ ಕಚೇರಿಯಿಂದ ಪರಿಹರಿಸಲಾಗುತ್ತದೆ ಅಥವಾ ಮುಂದಿನ ಪ್ರಕ್ರಿಯೆಗಾಗಿ ಸಂಬಂಧಪಟ್ಟ ವಿಭಾಗಕ್ಕೆ ರವಾನಿಸಲಾಗುತ್ತದೆ ಎಂದರು. ಪ್ರೊಫೆಸರ್ ಯುಜಿ ಉಜ್ವಲ್, ಪ್ರೊಫೆಸರ್ ಪ್ರಸಾದ್ ರಾಪುರಿ ಇದ್ದರು. ಅನುಭವಿಸ್ತಾ ಇದ್ದಾರೆ. ಆ ಕಾರಣದಿಂದ ಅದನ್ನ ಮನಗಂಡು ನಾನು ನೇರವಾಗಿ ಈ ವಿದ್ಯಾರ್ಥಿ ಮಿತ್ರ ಅನ್ನೋ ಒಂದು ಪೋರ್ಟಲ್ ಅನ್ನ ನನ್ನ ಅಡಿಯಲ್ಲೇ ನಾನೇ ಮಾನಿಟರ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಅದನ್ನ ಇವತ್ತು ಲಾಂಚ್ ಮಾಡೋದಕ್ಕೆ ಲಾಂಚ್ ಮಾಡ್ತೀನಿ. ಅದನ್ನ ಲಾಂಚ್ ಮಾಡಿದ್ದೀವಿ. ಇವತ್ತು ವಿದ್ಯಾರ್ಥಿಗಳಿಗೆ ಇದರನ್ನ ಕಮ್ಯುನಿಕೇಶನ್ ಅನ್ನು ಮಾಡ್ತೀವಿ. ವಾಟ್ಸ್ಆಪ್ ಚಾನೆಲ್ ಮೂಲಕ ಈ ತರ ವಿದ್ಯಾರ್ಥಿ ಮಿತ್ರ ಪೋರ್ಟಲ್ ಅನ್ನು ಓಪನ್ ಮಾಡಿದೀವಿ ಅಂತ ಹೇಳಿ 4 ಲಕ್ಷ ವಿದ್ಯಾರ್ಥಿಗಳು ನಮ್ಮಲ್ಲಿ ಏನಿದ್ದಾರೆ, UG, PG, PhD ಮಕ್ಕಳಿಗೂ ಕೂಡ ನಾವು ಇದನ್ನ ವಿಷಯವನ್ನ ತಲುಪಿಸ್ತೀವಿ. ಈ ಪೋರ್ಟಲ್ ಅನ್ನ ಉಪಯೋಗವನ್ನ ಪಡಿಬಹುದು ಅಂತ ಹೇಳಿ ನಾವು ಅವರನ್ನ ನೇರವಾಗಿ ಕಮ್ಯುನಿಕೇಟ್ ಮಾಡ್ತೀವಿ. ಇಷ್ಟು ಹೇಳಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಕೃಷ್ಣ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.